ಡಿಸೆಂಬರ್ 2012ರಾಗ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬೆಂಗಳೂರದಾಗ ನಡೆದಿರ್ತೈತಿ. ಮತ್ತದು T20 ಮ್ಯಾಚ್. ಅವಾಗ ಒಬ್ಬ ಬಾಲರ್ ಇಂಟರ್ನ್ಯಾಷನಲ್ ಡೆಬ್ಯೂಟ್ ಮಾಡ್ತಾನೆ ಇಂಡಿಯಾ ಟೀಮಿಗೆ. ಆ ಒಬ್ಬ ಬಾಲರ್ ಯಾರತ್ ಹೇಳಿನೂ ಐತಿ ನೋಡ್ರಿ, ಯಾರಿಗೂ ಗೊತ್ತಿದ್ದಿದ್ದಿಲ್ಲ. ಅವ ಯಾರತ್ ಹೇಳಿ ಯಾವಾಗ ಒಂದು ವಿಕೆಟ್ ತೆಗಿತಾನ ನೋಡ್ರಿ ಫಸ್ಟ್ ಬಾಲ್ದಾಗ, ಅವಾಗಿಂತ ಈಗಿಂತ ಅನ್ಕಾನು ಐತಿ ನೋಡ್ರಿ, ಆ ಒಬ್ಬ ಬಾಲರ್ ಹೆಸರ ಎಲ್ಲಾ ಕಡೆ ಐತಿ ನೋಡ್ರಿ, ಕೇಳಿಸ್ತೈತಿ. ಆ ಒಬ್ಬ ಬಾಲರ್ ಬ್ಯಾರೆ ಯಾರು ಅಲ್ಲ, ಭುವನೇಶ್ವರ್ ಕುಮಾರ್. ಭುವನೇಶ್ವರ್ ಕುಮಾರ್ ಉತ್ತರ ಪ್ರದೇಶದವರು. ಇವ್ರ ಯಾವುದೇ ಒಂದು ದೊಡ್ಡ ಕ್ರಿಕೆಟ್ ಲೆಜೆಂಡ್ ಬ್ಯಾಕ್ಗ್ರೌಂಡ್ ದಿಂದ ಬಂದಂತವ್ರಲ್ಲ, ಯಾವುದೇ ಇನ್ಫ್ಲೂಯೆನ್ಸ್ ದಿಂದ ಬಂದಂತವ್ರಲ್ಲ. ತಮ್ಮ ಒಂದು ಸ್ವಂತ ಟ್ಯಾಲೆಂಟ್ ದಿಂದ, ಒಂದು ಸಣ್ಣ ಫ್ಯಾಮಿಲಿದಿಂದ ಐತ್ ನೋಡ್ರಿ, ಕ್ರಿಕೆಟ್ ಫೀಲ್ಡಿಗೆ ಐತ್ ನೋಡ್ರಿ ಎಂಟ್ರಿ ಕೊಡ್ತಾರ. ಮತ್ತ ಇವ್ರ ಒಂದು ಬಾಲಿಂಗಿಗೆ, ಇವ್ರ ಒಂದು ಸ್ವಿಂಗಿಗೆ ಐತ್ ನೋಡ್ರಿ, ಇಡೀ ಇಂಡಿಯಾನೇ ಐತ್ ನೋಡ್ರಿ ಫಿದಾ ಆಗ್ಬಿಡ್ತಾ. ಇಂಟರ್ನ್ಯಾಷನಲ್ ಕ್ರಿಕೆಟ್ದಾಗ ಇಂಡಿಯಾ ಟೀಮಿನ ಬಾಲಿಂಗ್ ಡಿಪಾರ್ಟ್ಮೆಂಟ್ ಐತ್ ನೋಡ್ರಿ ಚೇಂಜ್ ಆಗ್ಬಿಡ್ತು ಒಂದ್ ಸಲ ಭುವನೇಶ್ವರ್ ಕುಮಾರ್ ಒಂದ್ ಮ್ಯಾಚ್ ಆಡದ್ಮ್ಯಾಗ. 2012ರಾಗ ಫುಲ್ ಸ್ಟೇಡಿಯಂ ಕ್ಯೂರಿಯಾಸಿಟಿಯಾಗಿ ಇಂಡಿಯಾ ಪಾಕಿಸ್ತಾನ್ ಹೈ ವೋಲ್ಟೇಜ್ ಮ್ಯಾಚ್ ನ ಐತ್ ನೋಡ್ರಿ ನೋಡಕತ್ತಿರ್ತಾರ. ಫಸ್ಟ್ ಬಾಲಿಂಗ್ ಯಾವುದೋ ಒಬ್ಬ ನಾರ್ಮಲ್ ಬಾಲರ್ಗೆ ಐತ್ ನೋಡ್ರಿ ಕೊಡ್ತಾರ. ಮತ್ತು ಆಡತಂತಹ ಎಲ್ಲ ಪಾಕಿಸ್ತಾನ್ ಪ್ಲೇಯರ್ಸ್ಗಳು ಐತ್ ನೋಡ್ರಿ ದೊಡ್ಡ ದೊಡ್ಡ ಸ್ಟಾರ್ ಬ್ಯಾಟ್ಸ್ಮನ್ಗಳೇ. ಆದ್ರೆ ಅವ್ರ ಅಪೋಸಿಟ್ ಬಾಲಿಂಗ್ ಹಾಕಕ್ಕೆ ಬಂದಿದ್ದಾರ ಒಬ್ಬ ನಾರ್ಮಲ್ ಬಾಲರ್ ಭುವನೇಶ್ವರ್ ಕುಮಾರ್. ಆದ್ರೆ ಒಬ್ಬ ನಾರ್ಮಲ್ ಬಾಲರ್ ಒನ್ನೇ ಓವರ್ ಒನ್ನೇ ಬಾಲ್ ಹಾಕಿದಾಗೆ ಐತ್ ನೋಡ್ರಿ, ಇನ್ ಸ್ವಿಂಗ್ ಬಾಲಿಗೆ ಮೊಹಮ್ಮದ್ ಹಫೀಜ್ ಕ್ಲೀನ್ ಬೋಲ್ಡ್ ಆಗಿಬಿಡ್ತಾರೆ. ಆ ಒಂದು ವಿಕೆಟ್ ಒನ್ನೇ ಬಾಲ್ ಬಿದ್ದ ಮ್ಯಾಗ ಐತ್ ನೋಡ್ರಿ, ಇಡೀ ಸ್ಟೇಡಿಯಮ್ಮೇ ಶಾಕ್ ಆಗಿಬಿಡ್ತದ. ಯಾವೊಬ್ಬ ಬಾಲರ್ ಇವ, ಯಾರಿವ ಈ ಲೆವೆಲಿಗೆ ಬಾಲಿಂಗ್ ಹಾಕದ ಒನ್ನೇ ಬಾಲ್ನಾಗೆ ವಿಕೆಟ್ ತೆಗೆದ್ಬಿಟ್ಟ, ಯಪ್ಪ ಅಂತ ಹೇಳಿ ಶಾಕ್ ಆಗ್ಬಿಟ್ರ. ಅದಾದ್ಮ್ಯಾಗ ಒಂದೊಂದೇ ಮ್ಯಾಚ್ ಒಂದೊಂದೇ ವಿಕೆಟ್ ತಕೊಂಡಂಗೆ ಐತ್ ನೋಡ್ರಿ, ಭುವಿ ಬಾಲಿಂಗ್ ಐತ್ ನೋಡ್ರಿ ಬಂತಪ್ಪ ಅಂತಂದ್ರ ಎಲ್ಲಾ ಟೀಮಿನ ಪ್ಲೇಯರ್ಗಳು ಐತ್ ನೋಡ್ರಿ ಎದಿ ಓಡ್ಕೊಂಡ್ ಬಿಡ್ತಿದ್ರು, ಫುಲ್ ಗಾಬರಿ ಆಗ್ಬಿಡ್ತಿದ್ರು. ಇವನ್ ಬಾಲಿಂಗಿಗೆ ಇವನ್ ಸ್ವಿಂಗಿಗೆ ಹೆಂಗ್ ಆಡೋದು. ಇವ್ರು ಒಂದು ಇನ್ ಸ್ವಿಂಗ್, ಔಟ್ ಸ್ವಿಂಗ್ ಮತ್ತು ಸೀಮ್ ಪೊಸಿಷನ್ ಅಂತೂ ಐತ್ ನೋಡ್ರಿ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿತ್ತ. ಈಗಾದ್ರೂ ಐತ್ ನೋಡ್ರಿ ಅವ್ರ ಒಂದು ಸ್ವಿಂಗ್ ಪೊಸಿಷನ್, ಸೀಮ್ ಪೊಸಿಷನ್ ಇವೆಲ್ಲ ಐತ್ ನೋಡ್ರಿ ಒಂದೊಂದು ಕ್ರಿಕೆಟ್ ಅಕಾಡೆಮಿದಾಗೂ ಐತ್ ನೋಡ್ರಿ ಅವ್ರಂಗೆ ಹೇಳ್ಕೊಡ್ತಾರ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತೇನ, T20 ಟೆಸ್ಟ್ ODI ಈ ಮೂರು ಫಾರ್ಮಾಟ್ದಾಗ ಡೆಬ್ಯೂಟ್ ಮಾಡಿದಂಥ 3 ಮ್ಯಾಚ್ನಾಗ ಐತ್ ನೋಡ್ರಿ ಫಸ್ಟ್ ಬಾಲ್ ಫಸ್ಟ್ ವಿಕೆಟ್ ತೆಗೆದಂಥ ಫಸ್ಟ್ ಪ್ಲೇಯರ್ ಭುವನೇಶ್ವರ್ ಕುಮಾರ್. ಅಷ್ಟೇ ಅಲ್ಲ, 2016 ಮತ್ತು 2017ರಾಗ ಎರಡೂ ಸೀಸನ್ದಾಗ ಐತ್ ನೋಡ್ರಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ರ, ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿಬಿಟ್ಟಿದ್ರ. ಈ ಒಂದು ರೆಕಾರ್ಡ್ ಐತ್ ನೋಡ್ರಿ ಈವರೆಗೂ ಯಾರಿಗೂ ಐತ್ ನೋಡ್ರಿ ಮುರಿಲಾಕ್ ಆಗೇ ಇಲ್ಲ. ಭುವನೇಶ್ವರ್ ಕುಮಾರ್ ಅವ್ರ ಕ್ರಿಕೆಟ್ ಜರ್ನಿ ಮಸ್ತ್ ನಡೆದಿತ್ತು. ಆದ್ರ ಎಲ್ಲಿ ಹೊಡೆತು ಬಿತ್ತಪ್ಪ ಅಂತಂದ್ರ ಅವರು ಒಂದು ಹ್ಯಾಮ್ಸ್ಟ್ರಿಂಗ್ ಇಂಜುರಿ. ಪ್ಲೇಯಿಂಗ್ 11 ಒಳಗೆ ಎಲ್ಲ ಮ್ಯಾಚ್ನಾಗ ಫಿಕ್ಸ್ ಇರಬೇಕಾದಂಥ ಪ್ಲೇಯರ್ ಬರ್ಬರ್ತಾ ಐತ್ ನೋಡ್ರಿ ಪ್ಲೇಯಿಂಗ್ 11 ಬಿಟ್ಟು ರಿಯಾಬ್ ಸೆಂಟರ್ ಒಳಗೆ ಐತ್ ನೋಡ್ರಿ ಕಾಣಿಸ್ಕೊಳಕ್ ಚಾಲೂ ಮಾಡ್ತಾರ. ಮತ್ತು ಫಿಟ್ನೆಸ್ ಪ್ರಾಬ್ಲಮ್ ಐತ್ ನೋಡ್ರಿ ಸಿಕ್ಕಾಪಟ್ಟೆ ಅವ್ರಿಗೆ ಕಾಡ್ಲಾಕ್ ಚಾಲೂ ಆಗ್ತದ. ನಿಧಾನಕ್ಕೆ ಟೀಮ್ ಇಂಡಿಯಾದಿಂದ ಸೊಕಾಸ್ ಭುವನೇಶ್ವರ್ ಕುಮಾರ್ ಐತ್ ನೋಡ್ರಿ ಹೊರಗೆ ಬೀಳಾಕತ್ರು. ಸೊ ಅವಾಗ ಐತ್ ನೋಡ್ರಿ ಎಲ್ಲಾ ಕಡೆ ಇಡೀ ಕ್ರಿಕೆಟ್ ವರ್ಲ್ಡ್ದಾಗ ಐತ್ ನೋಡ್ರಿ ಭುವನೇಶ್ವರ್ ಕುಮಾರ್ ಸ್ವಿಂಗ್ ಕಿಂಗ್ ಫಿನಿಶ್ಡ್ ಅಂತ ಹೇಳಿ. ಇಲ್ಲೇ ನೋಡ್ರಿ ಭಾಳ ಜನ ಪ್ಲೇಯರ್ಗಳ ಕತಿ ಮುಗಿತಾವ್, ಆದ್ರ ಲೆಜೆಂಡ್ಗಳ ಕತಿ ಐತ್ ನೋಡ್ರಿ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ತಾವ. ಭುವನೇಶ್ವರ್ ಕುಮಾರ್ ಐತ್ ನೋಡ್ರಿ ಯಾರ ಮ್ಯಾಗೂ ಬ್ಲೇಮ್ ಮಾಡಲಿಲ್ಲ, ಯಾರಿಗೂ ದ್ವೇಷಿಸ್ಲಿಲ್ಲ, ಮತ್ತು ಸೋಷಿಯಲ್ ಮೀಡಿಯಾದಾಗ ಡ್ರಾಮಾ ಮಾಡಲಿಲ್ಲ. ಅವ್ರೇನು ಮಾಡಿದ್ರಪ್ಪ ಅಂತಂದ್ರೆ ಮತ್ತು ಬಾಲ್ ತೊಗೊಂಡ್ರು ಮತ್ತು ನೆಟ್ಟಿಗೆ ಹೋಗಿದ್ರು, ಕಂಟಿನ್ಯೂಸ್ ಆಗಿ ಐತ್ ನೋಡ್ರಿ ಪ್ರಾಕ್ಟೀಸ್ ಮಾಡಾಕತ್ರು. ಎಲ್ಲರೂ ಭುವನೇಶ್ವರ್ ಕುಮಾರ್ಗೆ ಐತ್ ನೋಡ್ರಿ ನೆನಪು ಹಾರಿದ್ರು, ಆದ್ರೆ ಸ್ವಿಂಗ್ ಕಿಂಗ್ ಅನ್ನೋ ಹೆಸರು ಐತ್ ನೋಡ್ರಿ ನೆನಪು ಹಾರಿದಿಲ್ಲ. ಮತ್ತೆ ಐತ್ ನೋಡ್ರಿ IPLದಾಗ ಹೊಸ ಟೀಮಿಗೆ ಐತ್ ನೋಡ್ರಿ ಜಾಯ್ನ್ ಆದ್ರು. ಆ ಒಂದು ಹೊಸ ಟೀಮಿಗೆ ಹೊಸ ರೆಸ್ಪಾನ್ಸಿಬಿಲಿಟಿ ಜೊತೆ ಐತ್ ನೋಡ್ರಿ ಭುವನೇಶ್ವರ್ ಕುಮಾರ್ ಅವರ ಎಂಟ್ರಿ ಕೊಟ್ರ. ಆ ಒಂದು ಟೀಮ್ ಬೇರೆ ಯಾವುದೂ ಅಲ್ಲ, ನಮ್ಮ ಹೆಮ್ಮೆಯ ತಂಡ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು. ಅವರ ಒಂದು ಬಾಲಿಂಗ್ ಪವರ್ ಪ್ಲೇದಾಗ ಡೆತ್ ಓವರ್ನಾಗ ಐತ್ ನೋಡ್ರಿ ಮತ್ತೆ ಪ್ಲೇಯರ್ಸ್ಗಳು ಎದೆ ಢವ ಅಂತ ಹೇಳಿ ಓಡಿಸ್ಲಾಕ್ ಚಾಲು ಮಾಡ್ಬಿಡ್ತ. ಸೊ ಈಗ ಎಲ್ಲಾರ್ಗೂ ಕಾಡು ಒಂದೇ ಪ್ರಶ್ನೆ ಏನಪ್ಪ ಅಂತಂದ್ರೆ 2027 ವರ್ಲ್ಡ್ ಕಪ್ದಾಗ ಭುವನೇಶ್ವರ್ ಕುಮಾರ್ ಅವರು ಆಡ್ತಾರೋ ಇಲ್ಲೋ, ಯಂಗ್ಸ್ಟರ್ಸ್ಗಳಿಗೆ ಚಾನ್ಸ್ ಕೊಡಬೇಕು ಅಂತ ಹೇಳಿ. ವರ್ಲ್ಡ್ ಕಪ್ ಅನ್ನೋದು
ಒಂದು ಯುದ್ಧ ಭೂಮಿ ಇದ್ದಂಗ ಅಲ್ಲಿ ಐತ್ ನೋಡ್ರಿ. ಯಂಗ್ಸ್ಟರ್ಸ್ಗಳಿಗೆ ಆಡಕ್ ಬಿಟ್ಟೈತ್ ನೋಡ್ರಿ. ಎಕ್ಸ್ಪೀರಿಯನ್ಸ್ ಮಾಡಿ ಅವ್ರು ಆಡ್ತಾರೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡುವಂಥ ಪ್ಲೇಸ್ ಅಲ್ಲ. ಸೊ ವರ್ಲ್ಡ್ ಕಪ್ ಆಡ್ಬೇಕಂದ್ರೆ, ಯುದ್ಧ ಗೆಲ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರೇ ಐತ್ ನೋಡ್ರಿ. ಆ ಒಂದು ಮೈದಾನದಾಗ ಆಡ್ಬೇಕಾಗ್ತೈತಿ. ಆ ಒಂದು ಆಡೋ ಸಾಮರ್ಥ್ಯ, ಆಡೋ ಎಕ್ಸ್ಪೀರಿಯನ್ಸ್ ಐತ್ ನೋಡ್ರಿ ಭುವನೇಶ್ವರ್ ಕುಮಾರ್ ಅವರಿಗೆ ಐತಿ. ಈ ಒಂದು ಭುವನೇಶ್ವರ್ ಕುಮಾರ್ ಅವ್ರ ಸ್ಟೋರಿ ಸೋತವನ ಕಥೆ ಅಲ್ಲ, ಸೋತು ಗೆದ್ದವನ ಕಥೆ. ಈ ಒಂದು ಸ್ಟೋರಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಈ ವಿಡಿಯೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ.